ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 11 16ನೇ ವಾರದಲ್ಲಿ ಮಿಡ್ ವೀಕ್ ಎಲಿಮಿನೇಟ್ ಆದರೆ ನಡೆಯುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಮಿಡ್ ವೀಕ್ ಎಲಿಮಿನೇಷನ್ಗೆ 7 ಸ್ಪರ್ಧಿಗಳಾದರೆ ನಾಮಿನೇಟ್ ಆದರೆ ಆಗಿದ್ದಾರೆ. ಇನ್ನು ಈ 7 ಸ್ಪರ್ಧಿಗಳಲ್ಲಿ ಮಿಡ್ ವೀಕ್ ಎಲಿಮಿನೇಟಿಂದ ತಪ್ಪಿಸಿಕೊಳ್ಳಲು ಬಿಗ್ ಬಾಸ್ ಒಂದು ಸರಣಿ ಟಾಸ್ಕ್ ಆದರೆ ಕೊಟ್ಟಿದ್ರು ಅಂತಲೇ ಹೇಳ್ಬೋದು. ಇನ್ನು ಈ ಸರಣಿ ಟಾಸ್ಕ್ನಲ್ಲಿ ಯಾರು ಗೆದ್ದು ಈ ವಾರ ಮಿಡ್ ವೀಕ್ ಎಲಿಮಿನೇಟಿಂದ ಸೇವ್ ಆಗಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರಾಗಬೇಕು ಅಂತ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಇನ್ನು ನಿನ್ನೆ ಎಪಿಸೋಡ್ನಲ್ಲಿ ಬಂದುಬಿಟ್ಟು ಬಿಗ್ ಬಾಸ್ ಸರಣಿ ಟಾಸ್ಕ್ ಆದರೆ ಕೊಟ್ಟಿದ್ರು ಅಂತಲೇ ಹೇಳ್ಬೋದು ಮಿಡ್ ವೀಕ್ ಎಲಿಮಿನೇಟಿಂದ ಸೇವ್ ಆಗಲು. ಇನ್ನು ಈ ಟಾಸ್ಕ್ನಲ್ಲಿ ಬಂದುಬಿಟ್ಟು 3 ಟಾಸ್ಕ್ಗಳಾದರೆ ಮುಕ್ತಾಯ ಆಗಿದ್ವು ಅಂತಲೇ ಹೇಳ್ಬೋದು. ಇವತ್ತು ಕೂಡ ಒಂದು ಟಾಸ್ಕ್ ಆದರೆ ಮುಕ್ತಾಯ ಆಗಿದೆ. ಇನ್ನು ಈ 4 ಟಾಸ್ಕ್ಗಳಲ್ಲಿ ಬಂದುಬಿಟ್ಟು ಅತಿ ಹೆಚ್ಚು ಪಾಯಿಂಟ್ ತಗೊಂಡವರು ಬಂದುಬಿಟ್ಟು ಈ ವಾರ ಬಿಗ್ ಬಾಸ್ ಮನೆಯಿಂದ ಮಿಡ್ ವೀಕ್ ಎಲಿಮಿನೇಟ್ನಿಂದ ಬಚಾವಾಗ್ಬೋದು ಅಂತಲೇ ಹೇಳ್ಬೋದು. ಆ ಕಾರಣದಿಂದಾಗಿ ಇದೀಗ ಬರ್ತಿರೋ ಮತ್ತು ಬಂದಿರೋ ಅಪ್ಡೇಟ್ಗಳ ಪ್ರಕಾರ 95% ಅಂತಲೇ ಹೇಳ್ಬೋದು. ಯಾರಪ್ಪ ಅದು ಸೇವ್ ಆಗಿದ್ದ ಅಂತಂದರೆ ಮೋಕ್ಷಿತ್ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಮಿಡ್ ವೀಕ್ ಎಲಿಮಿನೇಟಿಂದ ಸೇವ್ ಆಗಿದ್ದಾರಂತೆ. ಅದು ಎಸ್ಪೆಷಲಿ ಬಂದುಬಿಟ್ಟು ಮಿಡ್ ವೀಕ್ ಎಲಿಮಿನೇಟ್ ಮತ್ತು ಮೇನ್ ಅಂದರೆ ವಾರದ ಕಥೆ ಕಿಚ್ಚನ ಜೊತೆ ಅಂದರೆ ವೀಕೆಂಡ್ ಎಲಿಮಿನೇಟ್ ಅಲ್ಲ ಅಂತಲೇ ಹೇಳ್ಬೋದು. ಇನ್ನು ಇವರು ಮೋಕ್ಷಿತ್ ಅವರು ಬಂದುಬಿಟ್ಟು ವೀಕೆಂಡ್ನಲ್ಲಿ ಅಲ್ಲ ಮಿಡ್ ವೀಕ್ ಅಷ್ಟೇ ಸೇವ್ ಆಗಿರೋದು ಅಂತಲೇ ಹೇಳ್ಬೋದು. ಮಿಡ್ ವೀಕ್ನಿಂದ ಮೋಕ್ಷಿತ್ ಅವರು ಮೊದಲ ಬಾರಿಗೆ ಸೇವ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನೊಂದೇನಂತಂದರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ 7 ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದರು. ಈಗ 6 ಸ್ಪರ್ಧಿಗಳಾದರೆ ಮಿಡ್ ವೀಕ್ ಎಲಿಮಿನೇಟ್ಗೆ ಬಂದುಬಿಟ್ಟು 6 ಸ್ಪರ್ಧಿಗಳಾದರೆ ನಾಮಿನೇಟ್ ಆದರೆ ಆಗಿದ್ದಾರೆ. ಇನ್ನು ಹೈಯೆಸ್ಟ್ ಅಂದರೆ ಅತಿ ಹೆಚ್ಚು ಅಂಕಗಳನ್ನು ತಗೊಂಡು ಮಿಡ್ ವೀಕ್ ಎಲಿಮಿನೇಟಿಂದ ಬಚಾವಾಗಿದ್ದಾರೆ ಮೋಕ್ಷಿತ್ ಅವರು. ಇನ್ನು ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ 2 ಸ್ಪರ್ಧಿಗಳು ಹೋದರೆ ಯಾವ ಸ್ಪರ್ಧಿ ಹೋಗ್ಬೋದಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಆಲ್ ಇಟ್ಕೊಳ್ಳಿ.